ಒಲ್ಲೆ ಎನ್ನದಿರು ನಲ್ಲೆ ಮತ್ತೊಮ್ಮೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಡ ಹೆಂಡತಿ ಸಂಸಾರ ಚೆನ್ನಾಗಿ ನಡಬೇಕು ಅಂದರೆ ದಾಂಪತ್ಯ ಸುಖ ಕೂಡ ಬಹಳ ಮುಖ್ಯವಾಗುತ್ತೆ ಇಲ್ಲಿ. ಹಾಗಾದರೆ ಯಾಕೆ ಲೈಂಗಿಕ ನಿರಾಸಕ್ತಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ವಿನೋದ್ ಚೆಬ್ಬಿ ಅವರಿದ್ದಾರೆ. ನಮ್ಮ ಮಾತನ್ನ ಮುಂದುವರ್ಸೋಣ. ಡಾಕ್ಟರ್, ಈಗ ಪುರುಷರಲ್ಲಿ ಯಾವ್ಯಾವ ಕಾರಣಕ್ಕಾಗಿ ಈ ರೀತಿ ಲೈಂಗಿಕ ನಿರಾಸಕ್ತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಆದರೆ ಮಹಿಳೆಯರಲ್ಲೂ ಕೂಡ ಬಹಳಷ್ಟು ಕಂಪ್ಲೇಂಟ್ಸ್ಗಳು ಬರ್ತಾ ಇರುತ್ತೆ. ಮಹಿಳೆಯರಲ್ಲೂ ಕೂಡ ನಿರಾಸಕ್ತಿ. ಇಲ್ಲಿ ಎರಡು ಹಂತದಲ್ಲಿ, ಅಂದರೆ ಒಂದು ಆರಂಭದಲ್ಲೇ ಮಹಿಳೆಯರು ಆರಂಭದಲ್ಲೇ ಗಂಡನಿಗೆ ಸಹಕರಿಸ್ತಾ ಇರಲ್ಲ. ಯಾಕೆ ಕಾರಣಗಳು, ಏನು ಕಾರಣಗಳಂತ ಹೇಳ್ತೀರಿ? ಆರಂಭದಲ್ಲಿ ಕಾರಣಗಳು ಈ ಗಂಡಿಗೆ ಇರುವಂಥ ಕಾರಣಗಳೇ ಅಲ್ಲಿ ಅನ್ವಯ ಆಗ್ತವೆ. ಉದಾಹರಣೆಗೆ ಅವಳು ಬೆಳೆದು ಬಂದಂಥ ವಾತಾವರಣ, ತಂದೆ ತಾಯಿಗಳನ್ನು ಕೊಟ್ಟಂಥ ಶಿಕ್ಷಣ. ಉದಾಹರಣೆಗೆ ಯಾರು ಗಂಡಸನ್ನ ತಲೆ ಎತ್ತಿ ನೋಡಬೇಡ, ಆಮೇಲೆ 4 ಗೋಡೆ ಒಳಗಡೆ ಇರು, ಸಾಯಂಕಾಲ 6 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡು, ಈ ಥರ. ಮತ್ತು ಪ್ರತಿಯೊಂದು ಮಾಡಿದ್ರು ನೀನು ಯಾಕೆ ಅಲಂಕಾರ ಮಾಡ್ಕೋತೀಯ, ಅದು ಚೆನ್ನಾಗಿರೋದಿಲ್ಲ, ಸಿಂಪಲ್ ಆಗಿರೋ, ಈ ಥರ ಒತ್ತಾಯ ಮಾಡುವಾಗ ಅವಳಿಗೊಂದು ಲೈಂಗಿಕ ಕ್ರಿಯೆ ತಪ್ಪು, ಲೈಂಗಿಕ ಆಕರ್ಷಣೆ ಅದನ್ನಾಗಿ ಆಮೇಲೆ ಕಣ್ಣು ಮುಚ್ಚಿ ಅವಳಿಗೆ ಹಾಗೆ ವರನ್ನ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಮದುವೆ ಆದಮೇಲೆ ಏನು ಹೇಳ್ತಾರೆ, ನೀನು 1 ವರ್ಷದೊಳಗೆ ನಮಗೆ ಗಂಡು ಮಗುವಿನ ತಾಯಿ ಆಗಬೇಕು ಅಂತ ಹೇಳ್ತಾರೆ, ಮಾಡ್ತಾರೆ. ಅದು ಒತ್ತಾಯ ಶುರು ಆಗ್ತದೆ. ಈಗ ಅವಳಿಗೆ ಅದ್ರ ಬಗ್ಗೆ ಇದು ಹೇಗೆ ಅಂತಂದರೆ, ನೀನು ಆರಾಮ ಮಂಚದ ಮಲ್ಕೊಂಡಿರುವಂಥ ಆಟಗಾರನ ಹೇಳಿ 1 ವರ್ಷ ಆದಮೇಲೆ ತಕ್ಷಣ ಈಗ ಒಲಿಂಪಿಕ್ಸ್ನ ಪಾರ್ಟ್ ತಗೊಂಡು ಹೇಳ್ದಂಗೆ ಆಯಿತು. ಇದು ಸಾಧ್ಯವೇ ಇಲ್ಲ. ಹೀಗೆ ಅವಳು ಇದ್ರ ಬಗ್ಗೆ ಲೈಂಗಿಕ ಕ್ರಿಯೆ ಬಗ್ಗೆ ಭಯ ಮತ್ತು ಏನೋ ಒಂದು ಅದು ಕೆಟ್ಟದ್ದು ಅನ್ನುವಂಥ ಭಾವನೆ, ಆಮೇಲೆ ಜಿಗುಪ್ಸೆ, ಪಾಪ, ತಪ್ಪು, ಇವೆಲ್ಲವುಗಳು ಬರ್ತವೆ. ಹೀಗಾಗಿ ನಾನು ಅನೇಕ ಗಂಡ ಹೆಂಡತಿ ನೋಡಿರೋ ಪೈಕಿ ಕೆಲವರು ಬಟ್ಟೆ ತೆಗಿಲಿಕ್ಕೆ ಗಂಡನ ನಿರಾಕರಿಸ್ತಾರೆ, ತೆಗಿಲಿಕ್ಕೆ ಒಲ್ಲರು, ಅದಂಗೆ ತೆಗಿತಾರೆ ಅಂತ ಕೇಳ್ತಾರೆ. ಇನ್ನು ಲೈಂಗಿಕ ಸಂಭೋಗಂತೂ ದೂರ ಹೊಡೀತು. ಈ ಥರ ಶುರುವಿಗೆ ಬರ್ತವೆ. ಆಮೇಲೆ ಇದರಲ್ಲಂತೂ ಇನ್ನೊಂದು ಮುಖ್ಯವಾದ ಕಾರಣ ಅಂತಂದ್ರೆ ಬಾಲ್ಯದಲ್ಲಿ ಆದಂಥ ಲೈಂಗಿಕ ದೌರ್ಜನ್ಯ, ಕೆಟ್ಟ ಅನುಭವಗಳು, ಅದು ಸಿಕ್ಕಾಪಟ್ಟೆ ಭಯ ಇದೆ. ಭಯ ಒಂದೇ ಅಲ್ಲ, ಅದಕ್ಕೆ ಭಯಕ್ಕಿಂತಲೂ ಮುಖ್ಯವಾಗಿ, ಯಾಕಂದ್ರೆ ಭಯ ಅಂದ್ರೆ ಅಲ್ಲಿ ಭಯವಾಗೋದು ಹೆಚ್ಚಿನ ಮಟ್ಟಿಗೆ ನಡೆಯೋದಿಲ್ಲ. ಯಾಕಂದ್ರೆ ನಡೆದ್ರೆ ಅಪರಾಧಿಗೆ ಗೊತ್ತಾಗ್ಬಿಡುತ್ತಲ್ಲ ಯಾರಂತ, ಅದಕ್ಕೋಸ್ಕರ ಭಯ ಆಗೋದು. ಅದು ಕದ್ದು ಮುಚ್ಚಿ ವ್ಯಕ್ತಿಗೂ ಕೂಡ ಗೊತ್ತಿಲ್ಲದಂಗೆ ನಡೀತದೆ. ಈ ವ್ಯಕ್ತಿ ಚಿಕ್ಕ ಮಗು, ತಪ್ಪು ಸರಿನೂ ಗೊತ್ತಿಲ್ಲ, ಅಧಿಕಾರ ತನ್ನ ಮೇಲೆ ಹಕ್ಕು ಚಲಾಯಿಸೋರು ಅದನ್ನೇ ಅಂದ್ರೆ ಸಂಬಂಧಿಕರೇ ಯಾರೋ ಮಾಡ್ತಿದ್ದಾರೆ. ಹೀಗೆ ಅದು ಸರಿ ತಪ್ಪು ಗೊತ್ತಿಲ್ಲ. ಆಮೇಲೆ ಭಾಷೆ ಮಗುಗೆ ಬರೋದಿಲ್ಲ ಮತ್ತು ಒಳಿತು ಕೆಡುಕುಗಳ ಭೇದ ಗೊತ್ತಾಗೋದಿಲ್ಲ. ಹೀಗಾಗಿ ನನಗೇನಾಗ್ತಿದೆ ನನಗೇ ಗೊತ್ತಿಲ್ಲ, ಹೀಗಾಗಿ ನನ್ನ ಮೇಲೇನೋ ನಡೀತಾ ಇದೆ, ನಾನು ಹೇಳ್ಕೊಳ್ಳಾರೆ. ಈ ಥರ ಆಗುವಾಗ ಮನಸ್ಸಲ್ಲಿ ಗೊಂದಲ ಉಂಟಾಗಿ, ಗೊಂದಲದ ಮೂಲಕ ಆ ವ್ಯಕ್ತಿತ್ವದಲ್ಲಿ ಬೆಳವಣಿಗೆಯಲ್ಲಿ ಒಂದು ಏನೋ ಕೆಡುಕುಂಟಾಗ್ತದೆ. ಅದರ ಮೂಲಕ ಅವಳಿಗೆ ಲೈಂಗಿಕ ಅಂದರೆ ಬೇಡ, ನಾನೇ ಸರಿ ಇಲ್ಲ. ಅನೇಕ ಜನ ಅತ್ಯಂತ ಸುಂದರಿಯರು ಕೂಡ ನಾನು ಸುಂದರಿ ಇಲ್ಲ, ನಾನಲ್ಲ ಅಂತಂತಾರೆ. ಯಾಕೆ ಅಂತಂದರೆ, ನಾನು ಸುಂದರಿ ಆಗಿದ್ದರೆ ನನಗೆ ಈ ಥರ ಆಯಿತು, ನಾನು ಒಂದೊಳ್ಳೆ ಸುಂದರಿ ಇಲ್ಲದೆ ಹೋದ್ರೆ ನಾನು ಈ ಥರ ಆಗ್ತಿರ್ಲಿಲ್ಲ. ತಮ್ಮ ಸೌಂದರ್ಯ ತಾವು ದ್ವೇಷ ಮಾಡ್ತಾರೆ. ಈ ಥರ ಇರುವಾಗ ಇಂಥವ್ರಿಗೆ ನಾವು ಮದುವೆ ಮಾಡಿದರೆ ಅವರು ಲೈಂಗಿಕ ಸಂಬಂಧ ಅಂದರೆ ದೌರ್ಜನ್ಯ ಅನ್ನೋದನ್ನೇ ತಲೆಯಲ್ಲಿ ಇಟ್ಕೋತಾರೆ. ಇಂಥವ್ರು ಏನು ಮಾಡಿದ್ರು ಕೂಡ ಲೈಂಗಿಕರಿಗೆ ಒಪ್ಪೋದಿಲ್ಲ. ಅಷ್ಟೇ ಅಲ್ಲ, ಒಪ್ಪಿದ್ರು ಕೂಡ ಒಂಥರ ಒಂದು ಹೀನ ವ್ಯಕ್ತಿತ್ವ ಅನುಭವ ಪಡ್ತಾ ಇರ್ತಾರೆ. ಅವ್ರು ತಮ್ಮ ಬಗ್ಗೆ ತಮ್ಮ ವಿಶ್ವಾಸ ಇರೋದಿಲ್ಲ, ತಮ್ಮ ಲೈಂಗಿಕ ಅಭಿಮಾನ ಇರೋದಿಲ್ಲ. ಇದರಿಂದ ತುಂಬಾ ದುಷ್ಪರಿಣಾಮ ದಾಂಪತ್ಯ. ಇಲ್ಲಿ ಪತಿ ಎದುರಿಸುವಂತ ಸಮಸ್ಯೆಗಳು ಏನಂತ ಹೇಳ್ತೀರಿ? ಈಗ ಪತ್ನಿ ಲೈಂಗಿಕ ಸಂಪರ್ಕಕ್ಕೆ ನಿರಾಕರಿಸಿದ್ರೆ ಪತಿ ಎದುರಿಸುವಂತಹ ಸಮಸ್ಯೆಗಳು, ಪತಿ ಏನು ಮಾಡ್ಬೇಕು ಆ ಟೈಮಲ್ಲಿ? ಈಗ ಪತ್ನಿ ಬೇಡ ಅಂತಂದ್ರೆ ಅದರಲ್ಲಿ ಅವನು ಯೋಚನೆ ಮಾಡಬಹುದು, ಒಂದು ಇವಳು ನಿತ್ಯನೂ ಈ ಥರ ಇದ್ದಾಳೋ ಅಥವಾ ಅಪರೂಪ ಕೇಳ್ತಾಳೋ ಅಂತ. ಅದಕ್ಕಿಂತ ಮುಖ್ಯವಾಗಿ ಏನು ಯೋಚನೆ ಮಾಡಬೇಕು, ಹೆಣ್ಣು ಅಂತಂದರೆ ಅವಳು ಭಾವನೆಗಳಿಗೆ ಹೆಚ್ಚಿನ ಬೆಲೆ ಕೊಡ್ತಾಳೆ. ನಾನು ಅವಳ ಭಾವನೆಗಳನ್ನು ಗುರುತಿಸಬೇಕು, ಪುರಸ್ಕರಿಸಬೇಕು, ಅವಳನ್ನ ಹತ್ತಿರ ಕರ್ಕೋಬೇಕು. ಅವಳ ಭಾವನೆಗಳ ಮೂಲಕ ಅವಳ ಶರೀರವನ್ನು ಸ್ಪರ್ಶ ಮಾಡಿ ಆ ಶರೀರದ ಮೂಲಕ ಲೈಂಗಿಕತೆಗೆ ಹೋಗಬೇಕು ಅಂತ ಅವನು ಯೋಚನೆ ಮಾಡಬೇಕು. ಅಂದರೆ ಅವನು ಮೊದಲು ಸಾಮಾಜಿಕವಾಗಿ ಅವಳನ್ನು ತನಗೆ ಸರಿಸಮನಾದ ಒಂದು ಜಾಗ ಕೊಡಬೇಕು, ಗೌರವ ಕೊಡಬೇಕು. ಅದಾದ್ಮೇಲೆ ಮಾನಸಿಕವಾಗಿ ಅವಳನ್ನ ಒಳಗಡೆ ಕರ್ಕೋಬೇಕು, ಭಾವನಾತ್ಮಕ ಅರ್ಥ ಮಾಡ್ಕೋಬೇಕು. ಆಮೇಲೆ ಶಾರೀರಿಕವಾಗಿ ಲೈಂಗಿಕರೇ ಇಲ್ಲದೇನೆ, ಅಂದ್ರೆ ಕಾಮವಿಲ್ಲದೆ ಅವಳಿಗೆ ಮುದ್ದು ಮಾಡೋದು, ತಬ್ಬಿಕೊಳ್ಳೋದು, ಮುದ್ದು ಕೊಡೋದು, ಈ ಥರ ಏನಿದೆಯಲ್ಲ, ಈ ಥರ ಆಗಿ ಇದು ಬರ್ತಾ ಬರ್ತಾ ಅವಳಿಗೆ ಕಾಮೋದರಕ್ಕೆ ಉಂಟು ಮಾಡ್ತದೆ. ಆವಾಗ ಕಾಮಕ್ರಿಯೆ ನಡೆದ್ರೆ ಚೆನ್ನಾಗಿರ್ತದೆ. ಅದರ ಬದಲಾಗಿ ಗಂಡಸು ನನಗೆ ಕಾಮವೇ ಬೇಕು ಅಂತ ನೇರವಾಗಿ ಹೋದ್ರೆ ಅವಳು ಇನ್ನೂ ತಯಾರಾಗಿರೋದಿಲ್ಲ, ಅದು ಬೇಡ ಅಂತಾಳೆ. ಹೀಗಾಗಿ ತಾತ್ಕಾಲಿಕವಾಗಿ ಅನೇಕ ಸತಿ ಹೆಣ್ಣುಗಳು ಬೇಡ ಅನ್ನೋದು ಈ ಕಾರಣಕ್ಕಿರುತ್ತೆ, ತಾವೇನು ತಯಾರಾಗಿರೋದಿಲ್ಲ. ಅವರಿಗೆ ಲೈಂಗಿಕತೆ ಇಷ್ಟವಿದೆ, ಆದ್ರೆ ಈ ಸಮಯದಲ್ಲೂ ಸಿದ್ಧರಾಗಿರೋದಿಲ್ಲ. ಹೇಗೆ, ನನಗೆ ಐಸ್ ಕ್ರೀಮ್ ಇಷ್ಟ, ಈಗ ಬೇಕಾ, ಈಗ ಬೇಡ ನನಗೆ ಅಂತ ಹೇಳ್ದಂಗೆ.
ಸರ್, ಈಗ ಮಹಿಳೆಯರಲ್ಲಿ ಮದುವೆ ಆರಂಭದಲ್ಲಿ ಈ ರೀತಿಯ ಕಾರಣಗಳು ಉಂಟಾದ್ರೆ ಬಹಳಷ್ಟು ಮತ್ತೊಂದು ಹೆಚ್ಚು ಕೇಳಿಬರುವಂತಹದ್ದಂದ್ರೆ ಮಕ್ಕಳಾದ ಮೇಲೆ ಒಂದಷ್ಟು ವಯಸ್ಸು ಮಿಡ್ಲ್ ಏಜ್ ಆದ್ಮೇಲೆ ಅವರಲ್ಲಿ ಲೈಂಗಿಕ ನಿರಾಸಕ್ತಿ ಬಹಳ ಬೇಗ ಉಂಟಾಗ್ಬಿಡುತ್ತೆ ಅಂತ. ಯಾಕೆಂದ್ರೆ ಅವಳು ಈಗ ಹೆಣ್ಣು ಮತ್ತು ನನಗೆ ಕಾಮಸುಖ ಬೇಕು ಅನ್ನೋದ್ರಿಂದ ಅವಳು ನಾನು ತಾಯಿ, ನನಗೊಂದು ಮಗುವಿನ ಜವಾಬ್ದಾರಿ ಇದೆ ಅಂತ ಹೋಗ್ತಾಳೆ. ಅವಳಿಗೆ ಆ ತಾಯ್ತನದ ಜವಾಬ್ದಾರಿಯಲ್ಲಿ ಅತ್ಯಂತ ಕಾಳಜಿ ಮತ್ತು ಮನಸ್ಸು ಆ ಮಗುವಿನ ಕಡೆ ಇರಬೇಕಾದ ಅಗತ್ಯ ಕೂಡ ಇರಬೇಕಾದ್ರೆ ಅವಳು ಖಂಡಿತವಾಗಿ ಗಂಡನ ಕಡೆ ಗಮನ ಕಡಿಮೆ ಕೊಡ್ತಾಳೆ ಮತ್ತು ತನ್ನ ಕಡೆ ಅಂತೂ ಇನ್ನೂ ಗಮನ ಕಡಿಮೆ ಕೊಡ್ತಾಳೆ. ಒಂದು ವಿಷಯ. ಎರಡನೇದು ಮುಖ್ಯವಾಗಿ ಮಕ್ಕಳಾದವ್ರಿಗೆ ಗೊತ್ತು, ತಾಯಂದಿರಿಗೆ ಮಕ್ಕಳನ್ನು ಬೆಳೆಸೋದು ಎಷ್ಟೊಂದು ಕಷ್ಟಕರ ಸಮಸ್ಯೆ ಅಂತ ಹೇಳಿ. ಕಿರಿಕಿರಿ ಕೊಡ್ತಾರೆ, ಮಧ್ಯರಾತ್ರಿ ಹೇಳ್ತಾಳೆ, ಪ್ರತಿ 1.5-2 ಗಂಟೆಗೊಮ್ಮೆ ಎದ್ದು ಸ್ತನ್ಯಪಾನ ಮಾಡಬೇಕಾಗತ್ತೆ. ಈಗ ಎಷ್ಟೊಂದು ದೊಡ್ಡ ಸಮಸ್ಯೆ ಅಂತಂದರೆ ಯೋಚನೆ ಮಾಡಿ, ಪ್ರತಿ 2 ಗಂಟೆ ನೀವು ರಾತ್ರಿ ಹೇಳ್ಬೇಕು ಅಂದರೆ ನಿದ್ದೆ ಮಾಡೋದಿಲ್ಲ ಅಂದರೆ ಹೆಂಗೆ ಸಾಧ್ಯ ಇದೆ ಅದು? ಈ ಥರ ಸಮಸ್ಯೆ ಅವಳು ಒಳಪಟ್ಟು ಮಗುನ ನೋಡ್ಕೊಳ್ಳೋದೇ ಒಂದು ಕಷ್ಟ ಆಗಿರ್ಬೇಕಾದ್ರೆ ಇದರಲ್ಲಿ ನಾನು ಲೈಂಗಿಕರಿಂದ ನಾನು ತೃಪ್ತಿಪಡಿಸುವಂಥ ಗಂಡ ಕೇಳೋಳಿಗೆ ಎಷ್ಟು ಹಿಂಸೆ ಆಗ್ತದೆ. ಇದನ್ನು ಪ್ರತಿ ಗಂಡನೂ ಅರ್ಥ ಮಾಡ್ಕೊ, ಅವಳ ಒತ್ತಡಗಳನ್ನು ಕೂಡ ಅರ್ಥ ಮಾಡ್ಕೋಬೇಕು, ಅವಳ ಮೇಲೆ ಒತ್ತಡಗಳನ್ನ. ಅವನು ಬಹುಶಃ ಆ ತಾಯ್ತನದಲ್ಲಿ ತಾನೂ ಪಾಲ್ಗೊಂಡು, ತಾನೂ ತಂದೆಯಾಗಿ, ತಾನೂ ಮಗುವಿನ ಒಂದು ಅರ್ಧಕರ್ಧ ತಾನು ಅದರ ಕಾಳಜಿ ತಗೊಂಡ್ರೆ ಬಹುಶಃ ಅವನ ಕಷ್ಟನೂ ಅರ್ಥ ಆಗುತ್ತೆ ಮತ್ತು ಅವನಿಗೂ ಲೈಂಗಿಕ ಇದು ಆಸೆ ಅಷ್ಟರ ಮಟ್ಟಿಗೆ ಕಡಿಮೆನೂ ಆಗುತ್ತೆ. ಖಂಡಿತ. ಈಗ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ಈಗ ಮೊದಲಿಗೆ ಜಯನಗರದಿಂದ ಉಷಾ ಕರೆ ಮಾಡಿದ್ದಾರೆ. ಉಷಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಆಕ್ಚುಲಿ ನನ್ನ ಫ್ರೆಂಡ್ ಅವಳದು ಲವ್ ಮ್ಯಾರೇಜ್ ಆಗಿದೆ, ಸೆಕೆಂಡ್ ಮ್ಯಾರೇಜ್ ಅವಳದು. ಮೊದಲು ಪ್ರೆಗ್ನೆಂಟ್ ಮಗು. ಸ್ವಲ್ಪ ಜೋರಾಗಿ ಮಾತಾಡಿ ಉಷಾ. ಮಗು ಆದ್ರೆ ಮಾಡುತ್ತೆ ಅಂತ ಹಸ್ಬೆಂಡ್ ಏನ್ ಮಾಡಿದ್ರು ಅರ್ಥ ಆಗ್ಲಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ ಉಷಾ. ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಡಾಕ್ಟರ್, ಈಗ ನಿಜಕ್ಕೂ ನಾವು ಮಾತಾಡ್ತಾ ಇದ್ವಿ ಇಲ್ಲಿ ಲೈಂಗಿಕ ನಿರಾಸಕ್ತಿ ಆಗೋದಕ್ಕೆ ಒಂದು ಹಂತ ಆಯ್ತು, ನೀವು ಮಕ್ಕಳು ಚಿಕ್ಕವರಿದ್ದಾಗ ಆಯ್ತು. ಇನ್ನೊಂದು ಹಂತ ಅಂದ್ರೆ ಮಕ್ಕಳು ಬೆಳೆ ದೊಡ್ಡವರಾಗಿರ್ತಾರೆ. ಆದ್ರೆ ಕೆಲವೊಂದು ಅಂದ್ರೆ ಪುರುಷರಲ್ಲಿ ಬಹಳ ಬೇಗ ಲೈಂಗಿಕ ಸಂಪರ್ಕ ಅಂದ್ರೆ ನಿರಾಸಕ್ತಿ ಬರೋದಿಲ್ಲ ಅವ್ರಿಗೆ. ಪುರುಷರಲ್ಲಿ ಹೆಚ್ಚಿನ ಆಸೆ ಒಂದಿರುತ್ತೆ ಅಂತ ಹೇಳ್ತಿರ್ತಾರೆ. ಆದ್ರೆ ಮಹಿಳೆಯರಿಗೆ ಬಹಳ ಬೇಗ ಕಾಣಿಸ್ಕೊಳ್ಳುವಂಥದ್ದು ಈ ಮೆನೋಪಾಸ್ ಟೈಮ್ ಆಗಿರಬಹುದು ಅಥವಾ ಇಂಥದ್ದು ಕೂಡ ಕಾಣ್ಕೊಳ್ಳುತ್ತೆ. ಯಾಕೆ ಅಂತ, ಏನ್ ಕಾರಣಗಳು? ಈಗ ಹಾಗೆ ಹೇಳ್ಬೇಕಂದ್ರೆ ಯಾವ ಹೆಣ್ಣು ಕೂಡ ನನ್ನ ಅನುಭವದಲ್ಲಿ ಅನೇಕ ಜನ ಹೆಂಗಸರು ಮದುವೆ ಇದು ಮುಟ್ಟು ನಡೆಯುವಾಗಲಾಗಲಿ ಅಥವಾ ಮುಟ್ಟು ನಿಂತ ಮೇಲಾಗಲಿ ವ್ಯತ್ಯಾಸ ತೋರಿಸಿಲ್ಲ. ವ್ಯತ್ಯಾಸ ತೋರಿಸೋದು ಅವರ ಮನೋಭಾವದಲ್ಲಿದೆ. ನನಗೆ ಮುಟ್ಟಾಯಿತು, ಮುಟ್ಟು ನಿಂತು ಹೋಯ್ತು, ಈಗ ಇನ್ನು ನನ್ನ ರಿಪ್ರೊಡಕ್ಟಿವಿಟಿ ಅಂದರೆ ನನ್ನ ಮಕ್ಕಳು ಹೆರುವಂಥ ವಯಸ್ಸು ನಿಂತು ಹೋಯ್ತು, ಇನ್ನು ಏನೋ ಆಧ್ಯಾತ್ಮದ ಕಡೆ ದೇವರ ಕಡೆ ಗಮನ ಹರಿಸಬೇಕು ಅನ್ನೋವ್ರಿಗೆ ಇದು ಬೇಡ ಅನ್ನಿಸ್ತದೆ. ಸಾಮಾನ್ಯ ಜನರು ಯಾರು ಎಲ್ಲವನ್ನು ಒಂದೇ ರೀತಿ ಪರಿಗಣಿಸ್ತಾರೆ, ಅವರಿಗೆ ಮುಟ್ಟು ನಿಂತ ಮೇಲೂ ಕೂಡ ಅನೇಕ ವರ್ಷಗಳು ಅವರು ಹಾಗೆ ಮುಂಚಿನ ಥರ ಸಮ್ಮುಖದಲ್ಲಿ ಪಾಲ್ಗೊಳ್ತಾರೆ, ಅಷ್ಟೇ ಸುಖ ತೃಪ್ತಿ ಕೂಡ ಅನುಭವಿಸ್ತಾರೆ. ಹಾಗೆ ಹೇಳ್ಬೇಕಂದ್ರೆ ಮುಟ್ಟು ನಿಂತ ಮೇಲೆ ಸುಖ ತೃಪ್ತಿ ಹೆಚ್ಚಿಗೆ ಆಗೋ ಸಂಭವ ಇದೆ. ಯಾಕೆ ಗರ್ಭಿಣಿ ಆಗೋ ಚಾನ್ಸ್ ಇಲ್ಲ ಅವಾಗ, ಹೌದು, ಜವಾಬ್ದಾರಿ ಇಲ್ಲ, ಹೀಗಾಗಿ ಬಹಳ ಸುಖ ಪಡ್ತಾರೆ. ಅಥವಾ ತುಂಬಾ ಜನ ನೋಡಿದ್ದೀನಿ. ಓಕೆ, ಈಗ ಜಾಲಹಳ್ಳಿಯಿಂದ ಸೋಮು ಕರೆ ಮಾಡಿದ್ದಾರೆ. ಸೋಮು, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ಕೇಳಿ, ಪ್ರಶ್ನೆ ಕೇಳಿ ಸೋಮು. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸೋಮು. ಮೇಡಮ್ ಸೋಮು ಅಂತ. ಹಾ ಮೇಡಮ್, ನಮ್ಮ ದಂಪತಿ ಅಂದ್ರೆ ನಮ್ಮ ಮನೇಲಿ ಎಲ್ಲಾದ್ರೂ ಚೆನ್ನಾಗಿ ಹೊಂದಾಣಿಕೆ ಇದ್ದೀವಿ. ನಮ್ ಸಚ್ಚಿ ಬಗ್ಗೆ ಕೇಳ್ಬೇಕಂದ್ರೆ ಬಹಳ ಸರಿ ನಮ್ಮ ಮನೇಲಿ ಇಂಟ್ರೆಸ್ಟ್ ಬಿಡಲ್ಲ, ಬಿಡಲ್ಲ. ಬಟ್ ದಂಪತಿಗಳು ಚೆನ್ನಾಗಿದ್ದೀವಿ, ತುಂಬಾ ಚೆನ್ನಾಗಿದ್ದೀವಿ. ನಮ್ ದಂಪತಿಗಳು ಏನಾರ ಮಾಡ್ಬೇಕು ಅಥವಾ ಏನಾರ ಮೂವ್ ಮಾಡ್ಬೇಕು ಅಂದ್ರೆ ಬಹಳ ತೊಂದರೆ ಕೊಡ್ತಾರೆ, ಇಷ್ಟನೇ ಪಡಲ್ಲ. ಅಂದ್ರೆ ಏನ್ ಸಮಸ್ಯೆ ಏನ್ ಹೇಳಿ? ಕೇಳ್ಬೇಕಾಯ್ತು ಮೇಡಮ್ ಸ್ವಲ್ಪ. ಸಮಸ್ಯೆ ಏನ್ ಹೇಳಿ? ನಮ್ಮ ಮನೆಯವರು ದಂಪತಿಗಳಲ್ಲಿ ಏನಂತಂದ್ರೆ ನಾವು ಇಷ್ಟನೇ ಪಡಲ್ಲ ಅವರು. ಲೈಂಗಿಕರು ಇಷ್ಟಪಡೋದಿಲ್ಲ ಅಂತ ಹೇಳ್ತಿದ್ದೀರಿ. ಎಲ್ಲ ಫ್ಯಾಮಿಲಿ ಚೆನ್ನಾಗಿದ್ದೀವಿ ಸರ್, ನಾವು ತೊಂದರೆ ಏನಿಲ್ಲ. ನಾವು ಇದ್ ಮಾಡ್ಬೇಕಾದ್ರೆ ಯಾವ್ದಕ್ಕೂ ಒಂದು ಏನೇ ಮಾಡ್ಬೇಕಾದ್ರು ಮುಟ್ಟಕ್ ಬಿಡ್ಸಲ್ಲ, ಇಲ್ಲ ನಾವು ಬೇಕು ಅಂದಾಗ ಕೊಡಲ್ಲ, ತುಂಬಾ ತೊಂದರೆ ಅಂದ್ರೆ ಇಷ್ಟನೇ ಪಡಲ್ಲ, ಅದ್ರ ಬಗ್ಗೆ ಇಷ್ಟನೇ ಪಡಲ್ಲ. ಸರಿ, ಇದಕ್ಕೆ ಉತ್ತರ ಕೇಳಿ. ಇದಕ್ಕೆ ನೀವು ಮೊದಲು ಅಂದ್ರೆ ನೀವು ಲೈಂಗಿಕರಿಗೆ ಮುಂದೆ ಹೋಗ್ತಾ ಇದ್ದೀರಿ. ಈ ಲೈಂಗಿಕರಿಗೆ ಹೋಗ್ಬೇಕಾದ್ರೆ ನೀವು ಶಾರೀರಿಕ ಹೋಗ್ತಾ ಇದ್ದೀರಿ. ನಿಮ್ಮ ಹೆಂಡತಿ ಇನ್ನೂ ಸಿದ್ಧವಾಗಿಲ್ಲ. ನಿಮ್ಮ ಪ್ರಕಾರ ನಿಮ್ಮ ಹೆಂಡತಿ ಬೇರೆ ವಿಷಯದಲ್ಲಿ ಚೆನ್ನಾಗಿದ್ದಾರೆ, ಇದರಲ್ಲಿ ಮಾತ್ರ ಯಾಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿ. ಈ ಟ್ರಾನ್ಸಿಷನ್ ಅಂತ ಹೇಳ್ತಾ ಇದ್ದಾರೆ, ಸ್ಥಿತ್ಯಂತರ. ಅವರೊಂದು ಈಗ ಲೈಂಗಿಕ ಕ್ರಿಯೆಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ, ಅದನ್ನು ಆಸಕ್ತಿ ತರಿಸೋದು ಕೂಡ ನಿಮ್ಮ ಜವಾಬ್ದಾರಿ ಆಗ್ತದೆ. ಅಂದರೆ ಆಸಕ್ತಿ ಯಾಕಿಲ್ಲ ಅಂತ ತಿಳ್ಕೊಂಡು ನೀವು ಪರಿಹಾರ ಮಾಡ್ಕೋಬೋದು. ಇದು ಕ್ರಮ ಹೀಗೆ. ಮೊದಲು ಅವ್ರ ಜೊತೆ ನೀವು ಲೈಂಗಿಕ ಅಲ್ಲದೆ ಬೇರೆ ವಾತಾವರಣದಲ್ಲಿ, ಉದಾಹರಣೆ ಸಾಯಂಕಾಲ ಸೋಫಾ ಮೇಲೆ ಕೂಡಿಸ್ಕೊಂಡು ಮಾತಾಡಿ, ಮಾಮೂಲಿ ವಿಷಯ ಮಾತಾಡೋ ಹಾಗೆ
ನೀನು ಈ ಥರ ಅಂತೀಯಲ್ಲ, ನೀನು ಯಾಕೆ ಬೇಡ ಅಂತ. ಆವಾಗ ಅವರು ಇಲ್ಲ ನನ್ನ ಮನಸ್ಸಿಲ್ಲ ಬೇಡ ಅಂತ ಹೇಳ್ತಾರೆ. ಆವಾಗ ನೀನು ಯಾಕೆ ಬೇಡ ಅಂತೀಯ ಅಂತ ಒತ್ತಾಯ ಮಾಡೋದ್ರ ಬದಲಾಗಿ ನೀನಿರ್ತ ಅನ್ಲಿಕ್ಕೆ ಏನು ಕಾರಣ, ಅಥವಾ ಇದರಿಂದ ನಿನ್ನ ತಲೆಯಲ್ಲಿ ಏನೇನು ಯೋಚನೆಗಳು ಬರ್ತವೆ ಒಂದು, ಮತ್ತು ನೀನು ತಯಾರಾಗಬೇಕಾದ್ರೆ ನಾನು ನಿನಗೆ ಏನು ಮಾಡಲಿ, ನಾನು ನಿನ್ಗೆ ಯಾವ ಥರ ಸಹಾಯ ಮಾಡಲಿ, ನೀನು ನನ್ನ ಜೊತೆ ಲೈಂಗಿಕತೆಯಲ್ಲಿ ಪಾಲ್ಗೊಳ್ಳಬೇಕು ನನ್ನ ಆಸೆ ಇದೆ, ಅದಕ್ಕೋಸ್ಕರ ನೀನು ಯಾವ ಥರ ಕೋಆಪರೇಷನ್ ಮಾಡೋದು, ಯಾವ ಥರ ಸಹಾಯ ಮಾಡಿ ನೀನು ತಯಾರಾಗ್ತೀಯಾ ಅಂತ ಕೇಳಿ ಆವಾಗ ನಿಜವಾದ ಸತ್ಯಗಳು ಹೇಳ್ತಾರೆ. ನನಗೆ ಈ ಥರ ತೊಂದರೆ ಆಗುತ್ತೆ, ನಾನು ಬೆಳಗಿನ ಸಾಯಂಕಾಲ ದುಡಿದು ಬಂದಿರ್ತೇನೆ, ನೀವು ಸ್ವಲ್ಪ ಹೊತ್ತು ನಾನು ಮಾತಾಡಬೇಕು, ನೀವು ಮಾತಾಡೋದಿಲ್ಲ, ಈ ಥರ ಹೇಳ್ತಾರೆ. ಇನ್ನ ಮತ್ತೆ ಹೀಗೆ ತುಂಬಾ ಒಂಥರ ರಫ್ ಆಗಿ ಬೇರೆ ತುಂಬಾ ಚೆನ್ನಾಗಿದೆ. ನೀವು ಕೂತ್ಕೊಂಡು ಮಾತಾಡಿ ಹಾಗಾದ್ರೆ ನಿಮ್ಮ ಹೆಂಡತಿ ಜೊತೆ. ಇಲ್ಲದ್ರೆ ಇಲ್ಲಿ ನೀವು ತಜ್ಞರನ್ನು ಸಂಪರ್ಕ ಮಾಡ್ಬೋದು, ದಾಂಪತ್ಯ ತಜ್ಞರನ್ನು ಸಂಪರ್ಕ. ಕೆಲವೊಂದು ಟೈಮ್ ಅಂದ್ರೆ ಅದು ಕಾಯಿಲೆ ರೂಪ ಕೂಡ ಪಡ್ಕೊಂಡಿರ್ಬೋದು, ಏನೋ ಒಂದು ಬೇರೆ ಆಕೆಗೆ ಸಮಸ್ಯೆಗಳು ಕೂಡ ಇರಬಹುದು. ತಜ್ಞರನ್ನ ಸಂಪರ್ಕಿಸಿದಾಗ ಅಲ್ಲೊಂದು ಸೊಲ್ಯೂಷನ್ ಸಿಗಬಹುದು ಅಂತ ಅನ್ಸುತ್ತೆ. ಸೊ ಈಗ ಬೆಂಗಳೂರಿಂದ ವಿಜಯ್ ಕರೆ ಮಾಡಿದ್ದಾರೆ. ವಿಜಯ್, ನಿಮ್ ಪ್ರಶ್ನೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ. ಹಲೋ, ಹೇಳಿ ವಿಜಯ್. ಕೇಳಿಸ್ತಿದೆಯಾ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಡಾಕ್ಟರ್ ಹತ್ರ ಮಾತಾಡ್ಬೋದಲ್ಲ? ಹಾ ಹಾ ಮೇಡಮ್, ನನ್ನ ಹೆಸರು ವಿಜಯ್ ಅಂತ, ಬೆಂಗಳೂರಿಂದ. ಹಲೋ, ಮಾತಾಡಿ, ಜೋರಾಗಿ ಮಾತಾಡಿ ವಿಜಯ್. ಮೇಡಮ್, ನಮ್ಮ ಹೆಸರು ವಿಜಯ್ ಅಂತ, ಬೆಂಗಳೂರಿಂದ. ಹೇಳಿ. ನನಗೆ ಮದುವೆ ಆಗಿ ಒಂದು 6 months ಆಗಿದೆ. ನನ್ನ ಹೆಂಡತಿ ಜೊತೆ ಅಷ್ಟು ಸ್ಪೆಂಡ್ ಮಾಡಕ್ಕೆ, ಲೈಂಗಿಕ ಸಂಪರ್ಕದಲ್ಲಿ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ. ಫಸ್ಟ್ ನಾನು ಮದುವೆಗಿಂತ ಮುಂಚೆ ಅಂದ್ರೆ ಸ್ವಲ್ಪ ಗರ್ಲ್ ಫ್ರೆಂಡ್ಸ್ ಇದ್ರು ನಮ್ಗೆ, ಅವ್ರ ಜೊತೆ ಎಲ್ಲ ಚೆನ್ನಾಗಿತ್ತು. ಬಟ್ ಮದುವೆ ಆಗಿ ಒಂದು 6 months ಆದ್ಮೇಲೆ ಈಗ ಒಂದ್ ದಿನಕ್ಕೆ 1 time ಮಾತ್ರ ಮೂವ್ ಮಾಡ್ಬೋದು, ಸೆಕ್ಸುವಲ್ ಆಗಿ ಅವ್ರ ಹತ್ರ ಮಾತ್ರ. ಹಲೋ, ಹಾ ಹೇಳಿ. ಅದಕ್ಕೆ ನಾವು ಡಾಕ್ಟರ್ ಹತ್ರ ತೋರಿಸ್ಬೇಕಾ ಇಲ್ಲ ಏನಾರ ಮೆಡಿಸಿನ್ ಏನೋ ತಗೋಬೇಕಾ ಅಂತ ಕೇಳಿದೆ. ಇದರಲ್ಲಿ ನೀವು ನಿಮ್ಮ ಲೈಂಗಿಕ ಸಾಮರ್ಥ್ಯವನ್ನು ನೀವು ನಿಮ್ಮ ಕ್ರಿಯೆಯ ಮೂಲಕ ಅಳಿತಾ ಇದ್ದೀರಿ. ನಾನು ಎಷ್ಟು ಸರ್ತಿ ಮಾಡಿಕೊಂಡ್ರೆ ನಾನು ಗಂಡಸು, ನನ್ನ ತೃಪ್ತಿ ಆಗುತ್ತೆ ಅಂಥೇಳಿ. ಇಲ್ಲಿ ಸಂಖ್ಯೆಗಳು, ಸಂಗಾತಿಗಳು ಮುಖ್ಯವಾಗಿದೆ ವಿನಃ ನಿಮಗೆ ಒಂದು ಭಾವನೆಗಳು, ಸಾಂಗತ್ಯ ಮುಖ್ಯವಾಗಿಲ್ಲ. ಅದಕ್ಕೋಸ್ಕರ ನಾನು ನಿಮಗೇನು ಹೇಳೋದಂದರೆ, ನೀವು ನಿಮ್ಮ ಸಾಂಗತ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ನಿಮ್ಮಿಬ್ಬರ ಮಧ್ಯೆ ಯಾವ ರೀತಿ ಪರಸ್ಪರ ಸಂಬಂಧ ಇದೆ, ಯಾವ ರೀತಿ ಪರಸ್ಪರ ನೀವು ಕ್ರಿಯೆ ನಡೆಸ್ತಾ ಇದ್ದೀರಿ, ಇದ್ರ ಮೇಲೆ ಗಮನ ಕೊಟ್ಟರೆ ನಿಮಗೇನು ಅರ್ಥ ಆಗುತ್ತೆ ಅಂದರೆ, ನನ್ನ ಹೆಂಡತಿ ಜೊತೆ ನಾನು ತುಂಬ ಸಂತೋಷ ಪಡಬಹುದು, ಆದರೆ ನನಗಿಲ್ಲಿ ಸಂತೋಷ ಆಗಲಿಲ್ಲ ಅಂಥೇಳಿ ನಾನು ಮುಂಚಿನ ನೆನೆಸ್ಕೊಳ್ಳೋದಾಗಲಿ ಅಥವಾ ಇನ್ನೊಂದಕ್ಕೆ ಹೋಲಿಸಿ ನೋಡೋದಾಗಲಿ ಇದು ತಪ್ಪಾಗುತ್ತೆ. ಇದು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಸಮಸ್ಯೆ ಬಗೆಹರಿತದೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತಾ ಎಲ್ಲೋ ಒಂದು ಕಡೆ ಈಗ ಲೈಂಗಿಕ ಸಂಪರ್ಕದ ಸಾಕಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ, ಅದ್ರ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.